ಅಯ್ಯಪ್ಪ ಮಾಲಾಧಾರಿಗಳ ಮೇಲೆ ಕೇರಳ ಪೊಲೀಸರ ದಬ್ಬಾಳಿಕೆ. ಶಬರಿಮಲೆಯ 50 ಕಿಲೋಮೀಟರ್ ದೂರದಲ್ಲಿ ವಾಹನ ತಡೆದು ಕಿರಿಕ್. ನಮಗೆ ಕೇರಳ ಸರ್ಕಾರ ಕರ್ನಾಟಕದ ಗಾಡಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಕರ್ನಾಟಕದ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳ ಗಾಡಿಗಳನ್ನು 10 ಗಂಟೆಯಿಂದ ತಡೆದು ಅದು ಕರ್ನಾಟಕದ ಗಾಡಿಗಳನ್ನು ಮಾತ್ರ ಜಾಮ್ ಮಾಡಿದ್ದಾರೆ. ನಮ್ಮ ಕಷ್ಟವನ್ನ ಕರ್ನಾಟಕದ ಸಿಎಂ ಮತ್ತು ಡಿಸಿಎಂಗಳು ಎಲ್ಲ ಮಿನಿಸ್ಟರ್ಗಳು ಗಮನ ಹರಿಸಿ ಅಯ್ಯಪ್ಪ ಮಾಲಾಧಾರಿಗಳು ಇಂಥ ಚುಮು ಚಳಿಯಲ್ಲೂ ವ್ರತ ಮಾಡಿ ಅಯ್ಯಪ್ಪನ ದರ್ಶನ ಮಾಡೋಕೆ ಕಾತುರದಿಂದ ಶಬರಿಮಲೆಗೆ ಹೋಗ್ತಾರೆ. ತನ್ನ ಸ್ವಂತ ಖರ್ಚಿನಲ್ಲಿ ಮಣಿಕಂಠನ ದರ್ಶನ ಪಡೆಯಬೇಕಂತ ಹೋದವರಿಗೆ ಕೇರಳ ಪೊಲೀಸರು ಕಿರಿಕ್ ಮಾಡ್ತಿದ್ದಾರಂತೆ. ಕರ್ನಾಟಕದ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳ ಗಾಡಿಗಳನ್ನು 10 ಗಂಟೆಯಿಂದ ತಡೆದು ನಾಳೆ ಸಂಜೆವರೆಗೂ ಯಾವುದೇ ಗಾಡಿ ಬರುವುದಿಲ್ಲ ಎಂದು ನಮಗೆ ಶಬರಿಮಲೆಯಿಂದ 50 ಕಿಲೋಮೀಟರ್ ದೂರದಲ್ಲಿ ವಾಹನ ತಡೆದು ಕೇರಳ ಬಸ್ಸಿನಲ್ಲಿ ಪ್ರಯಾಣ ಬೆಳೆಸಿ ಅಂತ ಕಡ್ಡಾಯವಾಗಿ ಹೋಗ್ಬೇಕಂತ ಪೊಲೀಸರು ಹೇಳ್ತಿದ್ದಾರೆ. ಆದ್ರೆ ಅಯ್ಯಪ್ಪ ಭಕ್ತರು ಊರಿನಿಂದಲೇ ಸ್ವಂತ ವಾಹನ ಮಾಡಿಕೊಂಡು ಹೋಗಿರ್ಬೇಕಾದ್ರೆ ಬಸ್ನಲ್ಲಿ ಯಾಕೆ ಹೋಗ್ಬೇಕು ಅಂತ ಕೇಳ್ತಿದ್ದಾರೆ. ಕೇರಳ ಪೊಲೀಸರು ಎರೆಮಲೆಯಲ್ಲಿ ವಾಹನ ನಿಲ್ಲಿಸಿ ಕೇರಳ ಬಸ್ ಮೂಲಕ ಶಬರಿಮಲೆಗೆ ಹೋಗಿ ಅಂತಿದ್ದಾರೆ. ಇದರಿಂದ ಕೇರಳ ಸರ್ಕಾರ ತಮ್ಮ ಸಾರಿಗೆ ಇಲಾಖೆಗೆ ಲಾಭ ಮಾಡಿಕೊಳ್ಳಲು ಇಂಥದೊಂದು ಪ್ಲಾನ್ ಮಾಡಿಕೊಂಡಿದೆ ಅಂತ ಕೇರಳ ಸರ್ಕಾರದ ವಿರುದ್ಧ ಅಯ್ಯಪ್ಪ ಮಾಲಾಧಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ರು. ನಾವು ಕರ್ನಾಟಕದಿಂದ ಶಬರಿಮಲೆಗೆ ಬಂದಿದ್ದೇವೆ. ನಮಗೆ ಕೇರಳ ಸರ್ಕಾರ ಕರ್ನಾಟಕದ ಗಾಡಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಇದನ್ನು ನಮ್ಮ ಕರ್ನಾಟಕದ ಸಿಎಂ ಅವರು ದಯವಿಟ್ಟು ಇದನ್ನು ಗಮನಿಸಿ ನಮಗೆ ನ್ಯಾಯ ಕೊಡಬೇಕಾಗಿ ಕರ್ನಾಟಕದ ಎಲ್ಲ ಸ್ವಾಮಿಗಳ ಪರವಾಗಿ ಕೇಳ್ತಾ ಇದ್ದೇನೆ. ಇದು ದಯವಿಟ್ಟು ನಮಗೆ ಅನ್ಯಾಯ ಆಗ್ತಾ ಇದೆ. ಸುಮಾರು 10 ಗಂಟೆಯಿಂದ ನಮ್ಮ ಗಾಡಿಗಳನ್ನು ಜಾಮ್ ಮಾಡಿದ್ದಾರೆ. ಅದು ಕರ್ನಾಟಕದ ಗಾಡಿಗಳನ್ನು ಮಾತ್ರ ಜಾಮ್ ಮಾಡಿದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ನಮ್ಮ ಕರ್ನಾಟಕದ ಸಿಎಂ ಅವರು ಗಮನಿಸಿ ನಮ್ಮ ಈ ಸ್ವಾಮಿಗಳ ಯಾತ್ರೆಗೆ ಕೇರಳ ಸರ್ಕಾರಕ್ಕೆ ದಯವಿಟ್ಟು ತಿಳಿಸಿ ನಮ್ಮ ಯಾತ್ರೆಗೆ ಸುಖಕರವಾಗಿ ಆಗಬೇಕಂತ ನಮ್ಮ ಸಿದ್ದರಾಮಯ್ಯನವರಿಗೆ ಮತ್ತೊಮ್ಮೆ ಕೇಳ್ಕೊಳ್ತಿದ್ದೇವೆ. ಅಂದ ಹಾಗೆ ಕೇರಳ ಪೊಲೀಸರ ಜೊತೆ ವಾದ ವಿವಾದ ಕೇಳಿದಿರುವುದು ಮತ್ಯಾರು ಅಲ್ಲ ಕಣ್ರಿ, ನಮ್ಮ ಬಾಗಲಕೋಟೆಯ ಅಯ್ಯಪ್ಪ ಮಾಲಾಧಾರಿಗಳು. ವಾಹನ ತಡೆದಾಗ ಸಿಟ್ಟಿಗೆದ್ದು ಅಯ್ಯಪ್ಪ ಮಾಲಾಧಾರಿಗಳು ಕೇರಳ ಪೊಲೀಸರ ವಿರುದ್ಧ ಪ್ರತಿಭಟನೆಗೆ ಇಳಿದುಕೊಂಡ್ರು. ಘೋಷಣೆಗಳನ್ನ ಕೂಗಿ ಕೇರಳ ಪೊಲೀಸರ ವಿರುದ್ಧ ಅಯ್ಯಪ್ಪ ಮಾಲಾಧಾರಿಗಳು ಗರಂ ಕೂಡ ಆದ್ರು. ಸುಮಾರು ಲಕ್ಷಾಂತರ ಜನ ಕರ್ನಾಟಕದವರು ಎರಿಮನೆಯಲ್ಲಿ ಜಾಮ್ ಆಗಿದ್ದಾರೆ. ತುಂಬಾ ಗಾಡಿಗಳನ್ನ ಪೂರ್ತಿ ಇಲ್ಲಿ ನಿಲ್ಸ್ಕೊಂಡಿದ್ದೀವಿ. ಇದರ ಮೇನ್ ಕಾರಣಕರ್ತರು ನಾವು ಆಗಿ ಎಲ್ಲಾ ಸ್ವಾಮಿಗಳು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ನೀವು ಗಮನ ಹರಿಸಿ ನಮ್ಮ ಕಷ್ಟವನ್ನ ಕರ್ನಾಟಕದ ಸಿಎಂ ಮತ್ತು ಡಿಸಿಎಂಗಳು ಎಲ್ಲ ಮಿನಿಸ್ಟರ್ಗಳು ಗಮನ ಹರಿಸಿ ನಮಗೆ ದಯವಿಟ್ಟು ನ್ಯಾಯ ಒದಗಿಸಿಕೊಡ್ಬೇಕಂತೇಳಿ ನಾವು ಸ್ವಾಮಿಗಳ ಪರವಾಗಿ ಈ ಕರ್ನಾಟಕದಿಂದ ಕೇರಳಕ್ಕೆ ಬಂದು ಇಲ್ಲಿ ಅತಂತ್ರ ಆಗಿದ್ದೇವೆ. ಇನ್ನು ಒಂದು ಸ್ವಲ್ಪತ್ತಿಗೆ ದಯವಿಟ್ಟು ಇದನ್ನ ಮಾಡದೇ ಇದ್ರೆ ದಾರಿ ಮೇಲೆ ಅನ್ನದಾನ ಕಾರ್ಯಕ್ರಮಗಳನ್ನು ಸ್ವಾಮಿಗಳೆಲ್ಲ ಸೇರಿ ಇಟ್ಕೊಂಡಿರ್ತೇವೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಬೇಕು. ಕೇರಳ ಸರ್ಕಾರದ ನಡೆಯನ್ನ ಖಂಡಿಸಿ ಕರ್ನಾಟಕದ ಅಯ್ಯಪ್ಪ ಮಾಲಾಧಾರಿಗಳು ಈ ವಿಷಯ ಕರ್ನಾಟಕದ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕು. ಹಾಗೆಯೇ ಸಿಎಂ ಸಿದ್ದರಾಮಯ್ಯ ಈ ವಿಚಾರವಾಗಿ ಕೇರಳ ಸರ್ಕಾರದ ಜೊತೆ ಮಾತನಾಡಬೇಕೆಂದು ಒತ್ತಾಯಿಸಿದ್ರು. ನಾವು ಬೆಳಿಗ್ಗೆ 10 ಗಂಟೆಯಿಂದ ಎರೆಮೇಲಿದ್ದೀವಿ. ನಮಗೆ ಎಲ್ಲೂ ಕೊಡ್ತಾ ಇಲ್ಲ. ಇಲ್ಲಿ ಸಣ್ಣ ಮಕ್ಕಳುಗಳಿದ್ದಾರೆ. ಮಕ್ಕಳುಗಳಿಗೆಲ್ಲ ತುಂಬಾ ಸಮಸ್ಯೆ ಆಗೋಗಿದೆ. ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಅವರು, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇದನ್ನು ನೋಡಿ ದಯಮಾಡಿ ನಮ್ಮನ್ನ ನಮ್ಮ ಕರ್ನಾಟಕ ರಾಜ್ಯದ ವಿವಿಧ ಭಾಗದಿಂದ ಕೋಟ್ಯಾಂತರ ಮಾಲಾಧಾರಿಗಳು ಅಯ್ಯಪ್ಪನ ದರ್ಶನ ಪಡೆದುಕೊಳ್ತಾರೆ. ಅವರಿಗೆಲ್ಲ ಇಂಥದ್ದೇ ತೊಂದರೆಗಳು ಆಗುತ್ತಿವೆ. ದಯವಿಟ್ಟು ಈ ಸಮಸ್ಯೆಯನ್ನ ಬಗೆಹರಿಸಬೇಕೆಂದು ಭಕ್ತರು ಮನವಿ ಮಾಡಿಕೊಂಡಿದ್ದಾರೆ. ಮಣಿಕಂಠನ ನಾಮಸ್ಮರಣೆಯಲ್ಲಿ ಶಬರಿಮಲೆ ಬೆಟ್ಟ ಹತ್ತುವ ಭಕ್ತರಿಗೆ ಇಂಥ ಸಮಸ್ಯೆಗಳು ಎದುರಾಗುತ್ತಿವೆ. ಈ ಸಮಸ್ಯೆಗಳ ವಿರುದ್ಧ ಕರ್ನಾಟಕ ಸರ್ಕಾರ ಮಾತನಾಡಲಿ. ಅಯ್ಯಪ್ಪ ಭಕ್ತರಿಗೆ ಶಬರಿಮಲೆ ಮಾರ್ಗ ಸುಗಮವಾಗಲಿ ಅನ್ನೋದೇ ಬಿಗ್ ಟಿವಿ ಕರ್ನಾಟಕದ ಕಳಕಳಿ. ಬಿಗ್ ಟಿವಿ ಕರ್ನಾಟಕ ಶಬರಿಮಲೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.